ತಿಳಿಯದೆ ಲೋಕ ಸೀತೆಯ ಮೇಲಿನ ರಾಮನ ಪ್ರೇಮವೇನೆಂದು ರಾಮನು ತ್ಯಜಿಸಿದ ಸೀತೆಯನು ಎನ್ನುವ ಸಾಮಾನ್ಯ ಮಾತೊಂದು ಸಾಮಾನ್ಯ ಮಾತೊಂದು ಅವತಾರ ಪುರುಷನು ಅಡಬೇಕೆ ಸತಿಯ ವಿಯೋಗವ ನೆನೆದು ನೆನೆದು ಅವತಾರ ಪುರುಷನು ಅಡಬೇಕೆ. ಅಮ್ಮ ಅಮ್ಮ ನಮ್ಮನ್ನು ಆಶೀರ್ವದಿಸಮ್ಮ. ವಿಜಯಶಾಲಿಗಳಾಗಿ ಎಂದು ಹರಸಮ್ಮ. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ವಿಜಯಶಾಲಿಗಳಾಗಿ, ಕೀರ್ತಿಶಾಲಿಗಳಾಗಿ. ಅಮ್ಮ, ಇನ್ನು ನಮ್ಮನ್ನು ಗೆಲ್ಲುವವರು ಯಾರೂ ಇರುವುದಿಲ್ಲಮ್ಮ. ಹೌದಮ್ಮ, ಗುರುಗಳ ಉಪದೇಶ, ತಾಯಿಯ ಆಶೀರ್ವಾದದಿಂದ ನಾವು ಅಜೇಯರಾಗುತ್ತೇವೆ. ಮಕ್ಕಳೇ, ಏನು ಹೇಳುತ್ತಿರುವಿರಿ? ಗುರುಗಳು ಏನು ಉಪದೇಶಿಸಿದರು? ನೀವು ಅಜೇಯರಾಗುವುದೆಂದರೇನು? ನೀವು ಯಾರ ಮೇಲೆ ದಿಗ್ವಿಜಯ ಸಾಧಿಸಬೇಕಾಗಿದೆ? ಅಮ್ಮ, ಈ ಮೊದಲೇ ನಮ್ಮ ಗುರುಗಳು ನಮಗೆ ವಾಗ್ದಾನ ಮಾಡಿದ್ದರಲ್ಲವೇ? ಯಾವ ವಾಗ್ದಾನ? ನಮಗೆ ದಿವ್ಯಾಸ್ತ್ರಗಳನ್ನು ಉಪದೇಶ ಮಾಡುವುದಾಗಿ ಅವರು ಹೇಳಿರಲಿಲ್ಲವೇ? ಹೌದು, ಹಾಗೆಂದು ನೀವೇ ಹೇಳಿದಿರಿ. ಗುರು ಕೃಪೆಯಿಂದ ಇಂದು ಅದು ನಮಗೆ ಲಭಿಸಿತು. ಗುರುಗಳು ನಮಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸಿದರು. ಏನು? ಗುರುಗಳಿಂದ ನಿಮಗೆ ದಿವ್ಯಾಸ್ತ್ರಗಳು ಉಪದೇಶವಾಯಿತೆ? ಹೌದಮ್ಮ, ಈ ದಿನ ಸೂರ್ಯದೇವನ ಸ್ತುತಿ ಮಾಡಿಸಿದ ನಂತರ ಗುರುಗಳು ನಮಗೆ ಉಪದೇಶ ಮಾಡಿದರು. ಅಸ್ತ್ರಾಭಿಮಾನಿ ದೇವತೆಗಳು ಪ್ರತ್ಯಕ್ಷರಾಗಿ ಅನುಗ್ರಹಿಸಿದರು. ನಾವೀಗ ದಿವ್ಯಾಸ್ತ್ರಗಳನ್ನು ಹೊಂದಿದ ವೀರರಾಗಿದ್ದೇವೆ. ಈಗ ನಮ್ಮನ್ನು ಯಾರೂ ಗೆಲ್ಲಲಾರರು. ಮಕ್ಕಳೇ, ಈ ವಯಸ್ಸಿಗೆ ಯುದ್ಧದ ಯೋಚನೆ ಮಾಡುವುದು ಬೇಡ. ನೀವಿನ್ನೂ ಚಿಕ್ಕವರು. ಆಟವಾಡುವ ವಯಸ್ಸು, ಯುದ್ಧ ಮಾಡುವ ವಯಸ್ಸಲ್ಲ. ಅಲ್ಲಮ್ಮ, ಶ್ರೀ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಹೋಗಿ ರಾಕ್ಷಸರ ಮೇಲೆ ಯುದ್ಧ ಮಾಡಿದಾಗ ಅವರು ಚಿಕ್ಕವರೇ ಆಗಿದ್ದರಲ್ಲವೇ? ಅವರು ಚಿಕ್ಕವರೆಂದು ತಾನೇ ದಶರಥ ಮಹಾರಾಜರು ವಿಶ್ವಾಮಿತ್ರರ ಜೊತೆ ಕಳಿಸಲು ಹಿಂಜರಿದಿದ್ದು. ಕುಶ, ಲವ, ಸಾಕು. ನಿಮ್ಮನ್ನು ನೀವು ಶ್ರೀರಾಮನೊಂದಿಗೆ ಹೋಲಿಸಿಕೊಳ್ಳುವುದು ಸರಿಯಲ್ಲ ಎಂದು ಮೊದಲೇ ಹೇಳಲಿಲ್ಲವೇ? ಶ್ರೀರಾಮನ ಪರಾಕ್ರಮವೆಲ್ಲಿ? ಅವನ ಮಹಿಮೆಯಲ್ಲಿ? ನೀವೆಲ್ಲಿ? ಅವರು ಎಷ್ಟೋ ರಾಕ್ಷಸರನ್ನು ಕೊಂದು ಲೋಕ ಕಲ್ಯಾಣ ಮಾಡಿದವರು. ಅವರನ್ನು ನೀವು ಭಕ್ತಿ ಗೌರವದಿಂದ ಸ್ಮರಿಸಬೇಕೇ ಹೊರತು ಅವರೊಂದಿಗೆ ಹೋಲಿಸಿಕೊಳ್ಳುವುದಲ್ಲ. ಅಮ್ಮ, ನಮ್ಮನ್ನು ಕ್ಷಮಿಸು. ನಾವಿನ್ನೆಂದೂ ಇಂಥ ಉದ್ದಟತನವನ್ನು ತೋರಿಸುವುದಿಲ್ಲ. ಬೇಸರ ಮಾಡಿಕೊಳ್ಳಬೇಡಿ. ಪೂಜ್ಯರಿಗೆ ಪ್ರಣಾಮಗಳು. ಸೌಮಿತ್ರಿ, ನಿನಗೆ ಮಂಗಳವಾಗಲಿ. ಕುಳಿತುಕೋ. ನೀನು ರಾಮಚಂದ್ರನ ಸಂದೇಶ ತಂದಿರುವಂತಿದೆ. ಹೌದು ಪೂಜ್ಯರೇ, ನಾನು ಸಹೋದರನ ಆದೇಶದೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಸಲಹೆಯಂತೆ ಅಶ್ವಮೇಧ ಯಾಗಕ್ಕೆ ಮಹಾರಾಣಿಯವರ ಸ್ವರ್ಣಮೂರ್ತಿ ಸಿದ್ಧವಾಗಿದೆ. ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲು ರಾಮಚಂದ್ರ ಬಯಸಿದ್ದಾನೆ. ಬಹಳ ಸಂತೋಷ ಲಕ್ಷ್ಮಣ. ಸ್ವರ್ಣ ಸೀತೆ ನಿರ್ಮಾಣದ ಪ್ರಸಂಗದಿಂದ ನನ್ನಲ್ಲೂ ವಿಷಾದವಿದೆ. ಆದರೆ ಲೋಕ ಕಲ್ಯಾಣದ ಕಾರಣದಿಂದ ಈ ಯಾಗ ನಡೆಯುವುದು ಸೂಕ್ತವಾಗಿದೆ. ಪೂಜ್ಯರೇ, ನಾನೊಂದು ಮಾತು ಕೇಳಿದರೆ ತಾವು ಅನ್ಯತಾ ಭಾವಿಸಬಾರದು. ಯಾಗದ ಫಲವಾಗಿ ಅರಣ್ಯದಲ್ಲೆಲ್ಲೋ ಅಜ್ಞಾತವಾಗಿ ಬೆಳೆಯುತ್ತಿರುವ ಶ್ರೀರಾಮನ ಸಂತಾನ ಅಯೋಧ್ಯೆಗೆ ಲಭ್ಯವಾಗುವ ಸಂಭವವೇನಾದರೂ ಇದೆಯೇ? ಲಕ್ಷ್ಮಣ, ನಿನಗೆ ಇನ್ನೊಂದು ವಿಷಯದ ನೆನಪಿದೆಯಲ್ಲವೇ? ಯಾವ ವಿಷಯ ಪೂಜ್ಯರೇ? ದೂರ್ವಾಸ ಮುನಿಗಳು ಹಾಗೂ ದಶರಥ ಮಹಾರಾಜರ ವಿಷಯ.
ಹೌದು, ದಶರಥ ಮಹಾರಾಜರು ನಿಮ್ಮನ್ನು ಭೇಟಿ ಮಾಡಲು ಬಂದಾಗ ದೂರ್ವಾಸರು ಅಲ್ಲಿಯೇ ಇದ್ದರಂತೆ. ದಶರಥ ಮಹಾರಾಜ, ನಿನಗೆ ಬೇಕಾದ ವಿಷಯ ತಿಳಿಸಬೇಕಾದ್ರೆ ಹಿಂದಿನ ಘಟನೆಗಳನ್ನು ನೆನಪು ಮಾಡಿಕೊಳ್ಳಬೇಕು. ಹಿಂದೆ ದೇವದಾನವರಿಗೆ ಯುದ್ಧವಾಯಿತು. ಹೌದು ಲಕ್ಷ್ಮಣ, ದೂರ್ವಾಸ ಮುನಿಗಳು ನನ್ನೊಂದಿಗೆ ಮಾತನಾಡುತ್ತಿರುವಾಗಲೇ ದಶರಥ ಮಹಾರಾಜರು ಅಲ್ಲಿಗೆ ಬಂದರು. ಆಗ ನಮ್ಮ ತಂದೆಯವರು ತಮ್ಮ ಮಕ್ಕಳ ಬಗ್ಗೆ, ರಾಮನ ಆಳ್ವಿಕೆಯ ಬಗ್ಗೆ, ಭವಿಷ್ಯದ ವಿಚಾರಗಳ ಬಗ್ಗೆ ಕೇಳಿದರಂತೆ. ಹೌದು ಲಕ್ಷ್ಮಣ, ದೂರ್ವಾಸ ಮುನಿಗಳು ಮಹಾರಾಜರಿಗೆ ಹಲವು ವಿಷಯಗಳನ್ನು ತಿಳಿಸಿದರು. ಅದರಲ್ಲಿ ರಾಮಚಂದ್ರನ ಸಂತಾನವು ಅಯೋಧ್ಯೆಯಲ್ಲಿ ಜನಿಸುವುದಿಲ್ಲ ಎಂಬುದು ಇತ್ತು. ಅಯೋಧ್ಯೆಯಲ್ಲಿ ಜನಿಸದಿದ್ದರೇನಂತೆ? ಅವರು ಅಯೋಧ್ಯೆಗೆ ಬಂದು ಆಳಬಹುದಲ್ಲವೇ? ಖಂಡಿತವಾಗಿ ಆಳಬಹುದು. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ಅಶ್ವಮೇಧ ಯಾಗವು ರಘುವಂಶಕ್ಕೆ ಶ್ರೇಯಸ್ಕರ ಎಂದು ಹೇಳಿದ್ದು. ಅಂದರೆ ಈ ಅಶ್ವಮೇಧ ಯಾಗದಿಂದ ನನ್ನ ಸಹೋದರ ಶ್ರೀರಾಮನ ಸಂತಾನ. ಲಕ್ಷ್ಮಣ, ಈಗಲೇ ಮುಂದೇನಾಗಬಹುದು ಎಂದು ಊಹಿಸಿಕೊಳ್ಳುವುದು ಬೇಡ. ಆದರೆ ಈ ಅಶ್ವಮೇಧ ಯಾಗ ಮಾಡುವುದರಿಂದ ಖಂಡಿತವಾಗಿಯೂ ಒಳ್ಳೆಯದಂತೂ ಆಗುವುದು. ಅಷ್ಟಾದರೆ ಸಾಕು ಪೂಜ್ಯರೇ. ಆ ನಿರೀಕ್ಷೆಯಿಂದಲೇ ನಾವು ಈ ಯಾಗವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತೇವೆ. ಲಕ್ಷ್ಮಣ, ನಾನು ಶೀಘ್ರದಲ್ಲಿಯೇ ಬಂದು ಮಹಾರಾಜನನ್ನು ಕಾಣುತ್ತೇನೆ ಎಂದು ಹೇಳು. ಹಾಗೆ ಆಗಲಿ ಪೂಜ್ಯರೇ, ನಾನೇನು ಬರುತ್ತೇನೆ. ನಿನಗೆ ಮಂಗಳವಾಗಲಿ. ಸೋದರ ರಾಮಚಂದ್ರ, ಸೋದರ ರಾಮಚಂದ್ರ, ಇದೇನಿದು ಸೋದರ? ಅತ್ತಿಗೆಯ ಸ್ವರ್ಣ ಮೂರ್ತಿಯ ಮುಂದೆ ಹೀಗೆ ಸಮಯದ ಪರಿವೆಯೇ ಇಲ್ಲದಂತೆ ಕುಳಿತು ಬಿಟ್ಟೆಯಲ್ಲ. ಭರತ, ನಾನು ಒಂದು ರೀತಿ ಭ್ರಾಂತಿಗೆ ಒಳಗಾಗಿದ್ದೇನೆ. ಈ ಮೂರ್ತಿಯನ್ನು ನೋಡುತ್ತಿದ್ದರೆ ನನ್ನ ಸೀತೆ ಎದುರಿಗಿರುವಂತೆ ಭಾಸವಾಗುತ್ತದೆ. ಆದರೆ ಮರುಕ್ಷಣವೇ ಅದು ನಿರ್ಜೀವ ಮೂರ್ತಿ ಆಗಿಬಿಡುತ್ತದೆ. ನನ್ನ ಸೀತೆಯೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಾನು ಇಲ್ಲಿಯೇ ಕುಳಿತು ಬಿಟ್ಟೆ. ಸೋದರ, ನಿನ್ನಂತಹವನು ಇಂತಹ ಭ್ರಾಂತಿಗೆ ಒಳಗಾಗಬಹುದೇ? ಏಕೆ ಭರತ? ನಾನು ಭಾವನೆಗಳಿಲ್ಲದ ಬರಡು ಶಿಲೆ ಎಂದುಕೊಂಡಿರುವೆಯಾ? ನನ್ನ ಸೀತೆಯನ್ನು ನಾನೇ ದೂರ ಮಾಡಿ ಈಗ ಅವಳ ಮೂರ್ತಿಯನ್ನು ಮಾಡಿಸಿ ಮರುಗುತ್ತಿರುವುದು ನಾನೇ ಅಲ್ಲವೇ? ಸೋದರ, ಇದಕ್ಕೆ ಕಾರಣ ನಿನಗೆ ಅತ್ತಿಗೆಯ ಮೇಲಿರುವ ಅಪಾರವಾದ ಪ್ರೇಮ. ಆ ಪ್ರೇಮವೇ ಈ ಭ್ರಮೆಗೆ ಕಾರಣ. ಆದರೆ ರಾಜಕಾರ್ಯದ ಕರ್ತವ್ಯವಿರುವಾಗ ವೈಯಕ್ತಿಕ ಭ್ರಮೆಯನ್ನು ದೂರ ಮಾಡುವುದು ಅನಿವಾರ್ಯವಲ್ಲವೇ? ನಿಜ ಭರತ, ನನಗೆ ರಾಜಕಾರ್ಯದ ಕರ್ತವ್ಯವಿದೆ. ರಾಜನಾದವರಿಗೆ ತನಗಾಗಿ ತಾನು ದುಃಖಿಸುವ ಸ್ವಾತಂತ್ರ್ಯವೋ ಇಲ್ಲವೆಂಬುದನ್ನು ನಾನು ಮರೆತಿದ್ದೆ. ಸೋದರ ರಾಮಚಂದ್ರ, ಈ ವಿಷಾದವನ್ನು ಬಿಡು. ಈಗ ಇಲ್ಲಿಂದ ಹೊರಗೆ ಬಾ. ಕೆಲವು ಪ್ರಜಾಪ್ರಮುಖರು ನಿನ್ನ ದರ್ಶನಕ್ಕಾಗಿ ಕಾದಿದ್ದಾರೆ. ದಯಮಾಡಿ ಅವರಿಗೆ ದರ್ಶನವನ್ನು ನೀಡು. ಆಗಲಿ ಭರತ, ಪ್ರಜಾಪ್ರಮುಖರನ್ನು ಭೇಟಿ ಮಾಡೋಣ. ನಡೆ.
ಪುರ ಪ್ರಮುಖರೇ, ನಿಮ್ಮ ಕೋರಿಕೆಯಂತೆ ನಿಮಗೆ ದರ್ಶನ ನೀಡಲು ಮಹಾಪ್ರಭುಗಳು ಆಗಮಿಸಿದ್ದಾರೆ. ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಪ್ರಿಯ ಪ್ರಜಾಪ್ರಮುಖರೇ, ನಿಮ್ಮೆಲ್ಲರನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮಲ್ಲಿ ಯಾವುದಾದ್ರೂ ಕೋರಿಕೆ ಇದ್ದರೆ ಅದನ್ನು ನಿಸ್ಸಂಕೋಚವಾಗಿ ಯಾವ ಭೀತಿಯೂ ಇಲ್ಲದೆ ಹೇಳಿ. ಪ್ರಭು, ತಾವು ಅಶ್ವಮೇಧ ಯಾಗ ಮಾಡುತ್ತಿರುವ ವಿಷಯ ತಿಳಿದು ನಮ್ಮೆಲ್ಲರಿಗೂ ಅತ್ಯಾನಂದವಾಗಿದೆ. ಅಂತಹ ಮಹಾಯಾಗವನ್ನು ಮಾಡುವ ಸಾಮರ್ಥ್ಯ ನಿಮಗೆ ಮಾತ್ರ ಇದೆ ಎಂದು ನಮ್ಮ ನಂಬಿಕೆ. ಪ್ರಭು, ನಾವು ನಿಮ್ಮ ಆಳ್ವಿಕೆಯ ಈ ನಾಡಿನ ಪ್ರಜೆಗಳಾಗಿರುವುದೇ ನಮ್ಮ ಸೌಭಾಗ್ಯ. ಪ್ರಭು, ನೀವು ಮಾಡಲಿರುವ ಈ ಯಾಗದಲ್ಲಿ ಪ್ರಜೆಗಳೆಲ್ಲ ಸರ್ವ ರೀತಿಯಲ್ಲಿ ಭಾಗವಹಿಸಲು ಬಯಸುತ್ತಾರೆ. ಪ್ರಭು, ಪ್ರಿಯ ಪ್ರಜೆಗಳೇ, ನಿಮ್ಮೆಲ್ಲರಿಗೂ ನನ್ನ ಮೇಲಿರುವ ಪ್ರೀತಿ ಅಭಿಮಾನಗಳಿಗೆ ನಾನು ಋಣಿಯಾಗಿದ್ದೇನೆ. ಅಶ್ವಮೇಧ ಯಾಗ ನನಗಾಗಿ ಮಾತ್ರವಲ್ಲ, ನಿಮ್ಮೆಲ್ಲರಿಗಾಗಿ. ನೀವೆಲ್ಲರೂ ಪಾಲ್ಗೊಳ್ಳುವುದು ನನಗೆ ಸಂತೋಷದ ವಿಷಯ. ಅದು ನಮ್ಮೆಲ್ಲರ ಕರ್ತವ್ಯವೂ ಹೌದು. ಪ್ರಭು, ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ವೇದನೆ ಇದೆ. ವೇದನೆಯೇ? ಹೌದು ಪ್ರಭು, ಅದನ್ನು ನೀವೇ ದೂರ ಮಾಡಬಲ್ಲಿರಿ. ಪ್ರಜೆಗಳೇ, ನಿಮ್ಮೆಲ್ಲರ ನೋವು ನಿವಾರಣೆಯೇ ನನ್ನ ಪರಮ ಕರ್ತವ್ಯವೆಂದು ನಾನು ನಂಬಿ ನಡೆಯುತ್ತಿದ್ದೇನೆ. ಅದೇನೆಂದು ಹೇಳಿ, ನಾನು ಖಂಡಿತ ಅದನ್ನು ನಿವಾರಣೆ ಮಾಡುತ್ತೇನೆ. ಪ್ರಭು, ನೀವು ನಮಗೆ ತಂದೆ ಇದ್ದಂತೆ, ಮಹಾರಾಣಿಯವರು ನಮಗೆ ತಾಯಿ ಇದ್ದಂತೆ. ನಮಗೆ ತಂದೆಯ ಪ್ರೇಮಾಧಾರಗಳು ಲಭ್ಯವಿವೆ, ಆದರೆ ತಾಯಿಯ ವಾತ್ಸಲ್ಯದಿಂದ ವಂಚಿತರಾಗಿದ್ದೇವೆ. ನಮ್ಮಂತ ಯಾರೋ ಅವಿವೇಕಿಯ ಮೂರ್ಖ ಮಾತಿನಿಂದ ಅವರು ಅರಣ್ಯದ ಪಾಲಾಗಬೇಕಾಯಿತು. ಪ್ರಭು, ಮಕ್ಕಳ ಅವಿವೇಕವನ್ನು ಕ್ಷಮಿಸಿ ಮತ್ತೆ ಮಹಾರಾಣಿಯವರನ್ನು ಈ ಕೂಡಲೇ ಕರೆಸಿಕೊಳ್ಳಬೇಕು. ಪ್ರಭು, ಪ್ರಜೆಗಳೇ, ಈಗಾಗಲೇ ಸೀತೆಯ ಸ್ವರ್ಣ ಮೂರ್ತಿ ಸಿದ್ಧವಾಗಿದೆ. ಆ ಮೂರ್ತಿಯೊಂದಿಗೆ ಯಾಗ ಮುನ್ನಡೆಯಬೇಕೆಂದು ನಿರ್ಧಾರವಾಗಿದೆ. ಆ ನಿರ್ಧಾರ ಸದ್ಯದಲ್ಲಿ ಬದಲಾಗುವುದಿಲ್ಲ. ನೀವು ದಯಮಾಡಿ ಅನ್ಯತಾ ಭಾವಿಸದೆ ಯಾಗ ಕಾರ್ಯದಲ್ಲಿ ಸಹಕರಿಸಿ. ನೀವು ನನ್ನೊಂದಿಗೆ ಬನ್ನಿ. ಭುವನ ಮನೋಹರ ರಾಮನ ಚರಿತ, ಸತ್ಯ ಪರಾಕ್ರಮ ಬಲ ಅಮಿತ. ಭುವನ ಮನೋಹರ ರಾಮನ ಚರಿತ, ಸತ್ಯ ಪರಾಕ್ರಮ ಬಲ ಅಮಿತ. ಸಾಧು ಸಜ್ಜನ ಸೇವೆಯ ಇಂಗಿತ, ರಾಮನು ನಡೆದನು ಮುನಿ ಜೊತೆಗೆ, ಅನುಜ ಲಕ್ಷ್ಮಣ ಸಹಿತ. ಸಾಧು ಸಜ್ಜನ ಸೇವೆಯ ಇಂಗಿತ, ರಾಮನು ನಡೆದನು ಮುನಿ ಜೊತೆಗೆ, ಅನುಜ ಲಕ್ಷ್ಮಣ ಸಹಿತ. ಭುವನ ಮನೋಹರ ರಾಮನ ಚರಿತ, ಸತ್ಯ ಪರಾಕ್ರಮ ಬಲಾಮಿತ. ಯಜ್ಞ ರಕ್ಷಣೆಯ ಭಾರವ ಹೊತ್ತ ಬಾಲರ ಮುಂದೆ, ಘೋರ ರೂಪದಿ ರಾಕ್ಷಸಿ ಬಂದಳು ಕೊಲ್ಲಲು ಎಂದೇ. ಯಜ್ಞ ರಕ್ಷಣೆಯ ಭಾರವ ಹೊತ್ತ ಬಾಲರ ಮುಂದೆ, ಘೋರ ರೂಪದಿ ರಾಕ್ಷಸಿ ಬಂದಳು ಕೊಲ್ಲಲು ಎಂದೇ. ದುಷ್ಟ ಸಂಹಾರಕ್ಕೆ ಸ್ತ್ರೀ ಎಂಬುದಾರತೆ ಬಿಡಬೇಕೆಂದನು ತಾಪಸಿ, ರಾಮ ಬಾಣಕ್ಕೆ ಮೊದಲ ಬಲಿಯಾದಳು ತಾಟಕಿ ರಾಕ್ಷಸಿ. ದುಷ್ಟ ಸಂಹಾರಕ್ಕೆ ಸ್ತ್ರೀ ಎಂಬುದಾರತೆ ಬಿಡಬೇಕೆಂದನು ತಾಪಸಿ, ರಾಮ ಬಾಣಕ್ಕೆ ಮೊದಲ ಬಲಿಯಾದಳು ತಾಟಕಿ ರಾಕ್ಷಸಿ. ಭುವನ ಮನೋಹರ ರಾಮನ ಚರಿತ, ಸತ್ಯ ಪರಾಕ್ರಮ ಬಲಾಮಿತ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು, ಅಂಕೆ ಇರದ ಅಸುರ ಕುಲವು
ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ